ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 22, 2025ನೇ ಸಾಲಿನ ಪ್ರಮುಖ ಪರಿಶೀಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಮುಂಬರ್ತಕ್ಕಂಥ ಹಾರ್ನ್ಬಿಲ್ ಉತ್ಸವ 2025ಕ್ಕೆ ಯುನೈಟೆಡ್ ಕಿಂಗ್ಡಮ್, ಐರ್ಲ್ಯಾಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳನ್ನು ಪಾಲುದಾರರನ್ನಾಗಿ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ? ಹಾಗಾದರೆ ಇಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂಥದ್ದೇನೆಂದರೆ ಹಾರ್ನ್ಬಿಲ್ ಉತ್ಸವ ಅಂದರೆ ಯಾವ ರಾಜ್ಯ ಆಚರಣೆ ಮಾಡುತ್ತದೆ ಅಂತ. ಸೊ ಯಾವ ರಾಜ್ಯ ಆಚರಣೆ ಮಾಡುತ್ತೆ? ಹಾಗಾದರೆ ಪ್ರತಿ ವರ್ಷ ನಾಗಾಲ್ಯಾಂಡ್ ವಿಜೃಂಭಣೆಯಿಂದ ಹಾರ್ನ್ಬಿಲ್ ಉತ್ಸವವನ್ನು ಆಚರಣೆ ಮಾಡುತ್ತೆ. ಈ 2025ನೇ ಸಾಲಿನ ಹಾರ್ನ್ಬಿಲ್ ಫೆಸ್ಟಿವಲ್ಗೆ ನೋಡಿ 3 ದೇಶಗಳನ್ನು ಪಾಲುದಾರ ಅಥವಾ ಪಾರ್ಟ್ನರ್ಶಿಪ್ ಅನ್ನಾಗಿ ಮಾಡಿಕೊಂಡಿದೆ. ಸೊ ಅವು ಯಾವ್ಯಾವ ದೇಶಗಳು? ಯುನೈಟೆಡ್ ಕಿಂಗ್ಡಮ್, ಐರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಇಲ್ಲಿ ಮುಖ್ಯವಾಗಿ UK ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು, ಯುನೈಟೆಡ್ ಕಿಂಗ್ಡಮ್, ಐರ್ಲ್ಯಾಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳು ಈ 3 ದೇಶಗಳನ್ನು ಪಾಲುದಾರರನ್ನಾಗಿ ಮಾಡಿಕೊಂಡಿದೆ. ಸೊ ಪಾರ್ಟ್ನರ್ಶಿಪ್ ಆಧಾರದ ಮೇಲೆ ನಾಗಾಲ್ಯಾಂಡ್ ಈ ವರ್ಷ ವಿಶ್ವದ ಅತ್ಯಂತ ವೈಭವ ಹಬ್ಬವಾಗಿರ್ತಕ್ಕಂಥ ಹೆಚ್ಚಿನ ವೈಭವಕ್ಕೆ ಹಾರ್ನ್ಬಿಲ್ ಈ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಗಮನಿಸಬಹುದು, ನಾಗಾಲ್ಯಾಂಡ್ ನೋಡಿ ನೇಮ್ಸ್ ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್ ಆ್ಯಸ್ ಎ ಕಂಟ್ರಿ ಪಾರ್ಟ್ನರ್ಸ್ ಫಾರ್ ಹಾರ್ನ್ಬಿಲ್ ಫೆಸ್ಟಿವಲ್ 2025. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ಗಮನಿಸೋಣ. ಸೊ ಇಲ್ಲಿ UK ಕೂಡ ಇರತಕ್ಕಂಥದ್ದು ಕೂಡ ಇದೆ. ಓಕೆ, ಗಮನಿಸಿ, ಡಿಸೆಂಬರ್ 1ರಿಂದ 10ರವರೆಗೆ ನೋಡಿ, ಇದೇ ಡಿಸೆಂಬರ್ 1ರಿಂದ 10ರವರೆಗೆ ನಾಗಾಲ್ಯಾಂಡ್ನ ಕೊಹಿಮಾದ ಕಿಸಾಮಾದಲ್ಲಿ ನಡೆಯಲಿರುವ ಮುಂಬರ್ತಕ್ಕಂಥ ಹಾರ್ನ್ಬಿಲ್ ಉತ್ಸವ 2025ಕ್ಕೆ ನಾಗಾಲ್ಯಾಂಡ್ ಸರ್ಕಾರವು ಯುನೈಟೆಡ್ ಕಿಂಗ್ಡಮ್, ಐರ್ಲ್ಯಾಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳನ್ನು ದೇಶದ ಪಾಲುದಾರರನ್ನಾಗಿ ಘೋಷಣೆ ಮಾಡಿದೆ. ಹಾಗಾದರೆ ಏನಿದು ಹಾರ್ನ್ಬಿಲ್ ಉತ್ಸವ? 2000ರಲ್ಲಿ ಪ್ರಾರಂಭವಾದಂತಹ ಹಾರ್ನ್ಬಿಲ್ ಉತ್ಸವವು ನಾಗಾಲ್ಯಾಂಡಿನ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. ಅದರ 17 ನಾಗಾ ಗುಡಪಟ್ಟು ಜನಾಂಗದ ಪರಂಪರೆಯನ್ನು ಪ್ರದರ್ಶಿಸಲಾಗುತ್ತದೆ. ಇಲ್ಲಿ ಡಿಸೆಂಬರ್ 1ರಿಂದ 10ರವರೆಗೆ ನಡೆಯುವ ಇದು ನಾಗಾಲ್ಯಾಂಡ್ನ ರಾಜ್ಯೋತ್ಸವ ದಿನದೊಂದಿಗೆ ಸೇರಿಕೊಳ್ಳುತ್ತದೆ. ನೋಡಿ, ನಾಗಾಲ್ಯಾಂಡಿನ ರಾಜ್ಯ ದಿನವೂ ಕೂಡ ಡಿಸೆಂಬರ್ 1 ಎಂಬುದನ್ನು ಗಮನಿಸಬೇಕು. ಡಿಸೆಂಬರ್ 1ರಿಂದ 10ರವರೆಗೆ ಈ ಹಾರ್ನ್ಬಿಲ್ ಉತ್ಸವವನ್ನು ನಡೆಸಲಾಗುತ್ತದೆ. ಹಾಗಾದರೆ ಹಾರ್ನ್ಬಿಲ್ ಅಂದ್ರೇನು? ನೋಡಿ, ಹಾರ್ನ್ಬಿಲ್ ಎಂಬತಕ್ಕಂಥದ್ದು ಕಾನ್ಕೇವ್ ನೋಡಿ ಗಮನಿಸಬಹುದು, ಕ್ಯಾಸ್ಕೇಡ್ ಹಾರ್ನ್ಬಿಲ್ ಎಂದು ಕರೆಯಲ್ಪಡುವ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಇದರ ಸೈಂಟಿಫಿಕ್ ನೇಮು ಬುಸಿರೋಸ್ ಬೈಕಾರ್ನಿಸ್ ಅಂತ ಕರೀತಾರೆ. ಸೈಂಟಿಫಿಕ್ ನೇಮ್ ಇದು. ಭಾರತದ ಉಪಖಂಡ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವ ಒಂದು ದೊಡ್ಡ ಪಕ್ಷಿಯಾಗಿದೆ. ನೋಡಿದ ಭಾರತದ ಉಪಖಂಡದಲ್ಲಿ ಮತ್ತು ಆಗ್ನೇಯ ಏಷ್ಯಾ ಭಾಗದಲ್ಲಿ ಈ ಪಕ್ಷಿ ಕಂಡುಬರುತ್ತದೆ. ಹಾಗಾದರೆ ಇದೊಂದು ಪಕ್ಷಿ. ಪ್ರಸ್ತುತ ಇದು ಹಾರ್ನ್ಬಿಲ್ ಏನಿದೆ ಅರುಣಾಚಲ ಪ್ರದೇಶ, ಕೇರಳ ಈ ರಾಜ್ಯದ ರಾಜ್ಯ ಪಕ್ಷಿ ಕೂಡ ಹೌದು. ಭಾರತವು 9 ವಿಧದ ಹಾರ್ನ್ಬಿಲ್ ಪ್ರಭೇದಗಳಿಗೆ ನೆಲೆಯಾಗಿದ್ದು ಈಶಾನ್ಯವು ಅತಿ ಹೆಚ್ಚು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನು ಗಮನಿಸಬೇಕು. ನೋಡಿ, ಅರುಣಾಚಲ ಪ್ರದೇಶ ಮತ್ತು ಕೇರಳದ ರಾಜ್ಯ ಪಕ್ಷಿ ಹಾರ್ನ್ಬಿಲ್. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬೇಕು. ಭಾರತದ ಏಕೈಕ ವಜ್ರ ಉತ್ಪಾದನಾ ಜಿಲ್ಲೆಯಾದ ಪನ್ನದ ವಜ್ರಗಳಿಗೆ ಕೇಂದ್ರ ಸರ್ಕಾರ ಇದೀಗ GI ಟ್ಯಾಗ್ ನೀಡಿದೆ. ಹಾಗಾದರೆ ಈ ಪನ್ನಾ ವಜ್ರ ಗಣಿಗಳು ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಮಧ್ಯಪ್ರದೇಶ. ಸೊ ನೋಡಿ, ಪನ್ನಾ ರಾಷ್ಟ್ರೀಯ ಉದ್ಯಾನವನ್ನು ಮಧ್ಯಪ್ರದೇಶದಲ್ಲೂ ಇದೆ ಮತ್ತು ಮಹಾರಾಷ್ಟ್ರದಲ್ಲೂ ಕಂಡುಬರುತ್ತದೆ. ಆದರೆ ಪನ್ನಾ ವಜ್ರದ ಗಣಿ ಮಧ್ಯಪ್ರದೇಶದಲ್ಲಿರ್ತಕ್ಕಂಥದ್ದು. ಸೊ ಪನ್ನಾ ಎಂಬತಕ್ಕಂಥ ವಜ್ರದ ಗಣಿ ಭಾರತದ ಏಕೈಕ ವಜ್ರದ ಗಣಿಯಾಗಿದೆ. ಓಕೆ, ಸೊ ಈ ಗಣಿಗೆ ಇದೀಗ GI ಟ್ಯಾಗ್ ದೊರೆತಿರ್ತಕ್ಕಂಥದ್ದು. ನೋಡಿ, ಪನ್ನಾ ವಜ್ರಗಳಿಗೆ ಭೌಗೋಳಿಕ ಸೂಚನೆ ಟ್ಯಾಗ್ ನೀಡಲಾಗಿದೆ. ಭಾರತದ ಏಕೈಕ ವಜ್ರ ಜಿಲ್ಲೆಗೆ ಜಾಗತಿಕ ಮನ್ನಣೆ ದೊರೆತಂತಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಮಧ್ಯಪ್ರದೇಶದ ವಜ್ರ ನೋಡಿ, ಪನ್ನಾ ವಜ್ರಗಳಿಗೆ ಭೌಗೋಳಿಕ ಸೂಚಕ ಟ್ಯಾಗ್ ದೊರೆತಿದೆ. ಇದರಿಂದಾಗಿ ಭಾರತದ ಏಕೈಕ ವಜ್ರ ಉತ್ಪಾದನಾ ಜಿಲ್ಲೆಯಾದ ಪನ್ನದ ವಜ್ರಗಳಿಗೆ ವಿಶಿಷ್ಟ ಗುರುತನ್ನು ನೀಡಲಾಗಿದೆ. ಈ ಗುರುತಿಸುವಿಕೆಯು ಜಾಗತಿಕ ಮಾರುಕಟ್ಟೆಯಲ್ಲಿ ಪನ್ನಾ ವಜ್ರ ಎಂಬ ಹೆಸರಿನಲ್ಲಿ ಪ್ರಮಾಣೀಕೃತ ಪ್ರೀಮಿಯಂ ನೈಸರ್ಗಿಕ ಉತ್ಪನ್ನಗಳಾಗಿ ಮಾರಾಟವಾಗಲು ಅನುವು ಮಾಡಿಕೊಡುತ್ತದೆ. ಭಾರತ ಸರ್ಕಾರವು
14 ವಿಧದ ನೈಸರ್ಗಿಕ ವಸ್ತುಗಳ ವರ್ಗದ ಅಡಿಯಲ್ಲಿ ಈ GI ಟ್ಯಾಗ್ ನೀಡಲಾಗಿದೆ. ಈಗಾಗಲೇ ಮಧ್ಯಪ್ರದೇಶ ನೋಡಿ 19 ಉತ್ಪನ್ನಗಳಿಗೆ GI ಟ್ಯಾಗ್ ದೊರೆತಿದೆ. ಸೊ ಈ ಹಿಂದೆ ನೀವು ಗಮನಿಸಬಹುದು, ಆಲ್ರೆಡಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಚಂದೇರಿ ಸೀರೆ ಆಗಿರ್ಬೋದು, ಬಾಗ್ ಪ್ರಿಂಟ್ ಆಗಿರ್ಬೋದು, ರತ್ಲಾಮಿ ಸೇವ್ ಆಗಿರ್ಬೋದು, ಕಡಕ್ನಾಥ್ ಕೋಳಿ, ಇನ್ನು ಚಿನ್ನೂರು ಹಕ್ಕಿ ನೋಡಿ ಗಮನಿಸಬಹುದು. ಎಲ್ಲವೂ ಕೂಡ ರೀಸೆಂಟಾಗಿ GI ಟ್ಯಾಗ್ ಪಡೆದುಕೊಂಡಿವೆ. ಈ ಮೂಲಕ ಗಮನಿಸಬಹುದು ಪನ್ನಾ ವಜ್ರವು ಈ ಪಟ್ಟಿಯಲ್ಲಿ 20ನೇ ಉತ್ಪನ್ನವಾಗಿದೆ. ಓಕೆ, ನೆಕ್ಸ್ಟ್ ಇನ್ನು 3ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಣ್ಣಾ ದರ್ಪಣ್ ಯೋಜನೆ ನೋಡಿ, ಅಣ್ಣಾ ದರ್ಪಣ್ ಪ್ಲಾಟ್ಫಾರ್ಮ್ ಕೆಳಗಿನ ಯಾವ ಕೇಂದ್ರ ಸಂಸ್ಥೆ ಪರಿಚಯಿಸಿದೆ? ಸೊ ಯಾವ ಸಂಸ್ಥೆ ಇದನ್ನು ಪರಿಚಯಿಸಿದೆ ಅಂತ ಕೇಳ್ತಾರೆ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಭಾರತೀಯ ಆಹಾರ ನಿಗಮ ಅಂದರೆ FCI ಇದನ್ನು ಪರಿಚಯಿಸಿದೆ. ಹಾಗಾದರೆ ಏನಿದು ಯೋಜನೆ? ಗಮನಿಸಿ, PIB ನ್ಯೂಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವು ಇತ್ತೀಚೆಗೆ ಗೋದಾಮುಗಳನ್ನು ಆಧುನೀಕರಿಸಲು ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಅಂದರೆ PDS ಅಂತ ಕರೀತಾರೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಇದರಲ್ಲಿ ಪಾರದರ್ಶಕತೆಯನ್ನು ಸುಧಾರಿಸಲು ಹೊಸ ಡಿಜಿಟಲ್ ಪರಿಕರಗಳನ್ನು ಇದರಲ್ಲಿ ಪ್ರಾರಂಭಿಸಿದೆ. ಅನ್ನಾ ದರ್ಪಣ್ ಎಂಬುದು ಹಳೆಯ ಡಿಪೋ ಆನ್ಲೈನ್ ವ್ಯವಸ್ಥೆಯನ್ನು ಬದಲಾಯಿಸಲು ಭಾರತೀಯ ಆಹಾರ ನಿಗಮ ಅಥವಾ FCI ಪರಿಚಯಿಸಿದಂತಹ ಹೊಸ ವೇದಿಕೆಯಾಗಿದೆ. ನೋಡಿ, ಇದು ಮುಖ್ಯವಾಗಿ ಗೋದಾಮುಗಳನ್ನು ಆಧುನೀಕರಿಸುತ್ತದೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಮೂಡಿಸುತ್ತದೆ. ಓಕೆ, ಸೊ ಈ ಮೂಲಕ ಸುದ್ದಿಯಲ್ಲಿದೆ. ಇದು ತುಂಬಾ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. 10ನೇ ಆವೃತ್ತಿಯ ಜಾಗತಿಕ ಆರ್ಥಿಕ ಶೃಂಗಸಭೆ ಅಂದರೆ GESನ ಮತ್ತು 6ನೇ ವಿಶ್ವ ವ್ಯಾಪಾರ ಪ್ರದರ್ಶನ, ಸೊ ನೋಡಿ 10th ಗ್ಲೋಬಲ್ ಎಕನಾಮಿಕ್ ಸಮಿಟ್ ಆ್ಯಂಡ್ 6th ವರ್ಲ್ಡ್ ಟ್ರೇಡ್ ಎಕ್ಸ್ಪೋ ಮತ್ತು WTCA ಏಷ್ಯಾ ಪೆಸಿಫಿಕ್ ಸಮ್ಮೇಳನ ನೋಡಿ, WTCA ಏಷ್ಯಾ ಪೆಸಿಫಿಕ್ ಕಾನ್ಫರೆನ್ಸ್, ಈ ಎಲ್ಲವನ್ನು ಕೆಳಗಿನ ಯಾವ ನಗರವು ಇದೇ ತಿಂಗಳಲ್ಲಿ ಆಯೋಜಿಸ್ತಾ ಇದೆ? ನೋಡಿ, 3 ಪ್ರಮುಖ ಅಂತಾರಾಷ್ಟ್ರೀಯ ಒಂದು ಪ್ರದರ್ಶನಗಳಿವು. ಎಲ್ಲಿ ನಡೀತಾ ಇದ್ದಾವೆ ಅಂತ ಕೇಳಿದ್ರೆ ಮುಂಬೈ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಮುಂಬೈ ಆಯೋಜನೆ ಮಾಡ್ತಾ ಇದೆ. ಈ ಒಂದು ಮಾಹಿತಿ ಗಮನಿಸಬಹುದು. ಮುಂಬೈ ಟು ಆಸ್ಟ್ 10th ಗ್ಲೋಬಲ್ ಎಕನಾಮಿಕ್ ಸಮ್ಮಿಟ್ ಆರಂಭಗೊಳ್ತಾ ಇದೆ. ಜೊತೆಗೆ ವರ್ಲ್ಡ್ ಟ್ರೇಡ್ ಎಕ್ಸ್ಪೋ ನವೆಂಬರ್ 21 ಆರಂಭಗೊಳ್ತಾ ಇದೆ. ಅತ್ಯಂತ ಪ್ರಮುಖವಾಗಿರತಕ್ಕಂಥ ಸಮ್ಮೇಳನಗಳು ಇವೆಲ್ಲವು. ಓಕೆ, ಸೊ ಗಮನಿಸಬಹುದು GES ಮತ್ತು ಅದರ ಜೊತೆಗೆ 6th ವರ್ಲ್ಡ್ ಟ್ರೇಡ್ ಎಕ್ಸ್ಪೋ ಆಗಿರ್ಬೋದು, WTCA ಏಷ್ಯಾ ಪೆಸಿಫಿಕ್ ಕಾನ್ಫರೆನ್ಸ್ ಆಗಿರ್ಬೋದು. ಇದು 21 ಆ್ಯಂಡ್ 22 ನವೆಂಬರ್ ಅಂದು ಮುಖ್ಯವಾಗಿ ಮುಂಬೈನ ಕಫೆ ಫೆರಡ್ನಲ್ಲಿ ಆರಂಭಗೊಳ್ಳುತ್ತಾ ಇದ್ದಾವೆ. ಈ 3 ಜಾಗತಿಕ ಮಟ್ಟದಲ್ಲಿ ನಡೀತಕ್ಕಂಥ ಅತ್ಯಂತ ಪ್ರಮುಖ ಪ್ರದರ್ಶನಗಳಾಗಿವೆ. ಹಾಗಾದರೆ ಈ 3 ಸಂದರ್ಶನಗಳ ಒಂದು ಥೀಮ್ ಏನು ಅಂತ ಕೇಳಿದರೆ, ಜಾಗತಿಕ ವ್ಯಾಪಾರವನ್ನು ವೇಗಗೊಳಿಸುವುದು, ಪಾಲುದಾರಿಕೆಗಳು, ಸಂಪರ್ಕ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವುದಾಗಿದೆ. ಅಂದರೆ ನೋಡಿ, ಅಕ್ಸಲರೇಟಿಂಗ್ ಗ್ಲೋಬಲ್ ಟ್ರೇಡ್, ಫೋಸ್ಟರಿಂಗ್ ಪಾರ್ಟ್ನರ್ಶಿಪ್, ಕನೆಕ್ಟಿವಿಟಿ ಆ್ಯಂಡ್ ರೆಸಿಲಿಯನ್ಸ್ ಎಂಬುದು ಈ ವರ್ಷದ ಥೀಮ್. ನೆಕ್ಸ್ಟ್ 5ನೇ ಕ್ವಶನ್ ಗಮನಿಸಿ. ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಅಂದರೆ ಲೀಡ್ IT ಅನ್ನು ಯಾವ 2 ದೇಶಗಳು ಜಂಟಿಯಾಗಿ ಪ್ರಾರಂಭಿಸಿದವು? ನೋಡಿ, ಲೀಡ್ IT ಯಾವ 2 ದೇಶಗಳು ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಭಾರತ ಮತ್ತು ಸ್ವೀಡನ್. ಹಾಗಾದರೆ ಲೀಡ್ IT ಭಾರತ ಮತ್ತು ಸ್ವೀಡನ್ ಸಂಬಂಧಪಟ್ಟಿದ್ದಂತಂತೂ ಇದು COP 30ನಲ್ಲಿ ಬೆಳಕಿಗೆ ಬಂದಿದೆ. ಏನಿದು ಮಾಹಿತಿ? ನೋಡಿ, ಇತ್ತೀಚೆಗೆ ಬ್ರೆಜಿಲ್ನ ಬೆಲಮ್ನಲ್ಲಿ ನಡೆದಂತಹ UNFCCC COP 30ನಲ್ಲಿ ಲೀಡ್ IT ದುಂಡು ಮೇಜಿನ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡುತ್ತಾ ಕೈಗಾರಿಕಾ ಇಂಗಾಲ ಮುಕ್ತೀಕರಣದ ಜಾಗತಿಕ ಪ್ರಯತ್ನಗಳನ್ನು ಎತ್ತಿ ತೋರಿಸಿದೆ ನಮ್ಮ ಭಾರತ. ಓಕೆ, ಸೊ ಈ ಮುಖ್ಯವಾಗಿ 2019ರಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಏನಿದೆ, ಸೊ WEF ಅಂತ ಕರಿತೇವಲ್ಲ, ಇದರ ಬೆಂಬಲದೊಂದಿಗೆ ಭಾರತ ಮತ್ತು ಸ್ವೀಡನ್ 2019ರಲ್ಲಿ ಲೀಡ್ ITಯನ್ನು ಪ್ರಾರಂಭಿಸಿದವೆ. 2050ರ ವೇಳೆಗೆ ಭಾರೀ ಕೈಗಾರಿಕೆಗಳಿಂದ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಗುರಿಯಾಗಿಟ್ಟುಕೊಂಡು ಇದು ಮೊಟ್ಟ ಮೊದಲ ಜಾಗತಿಕ
ಉನ್ನತ ಮಟ್ಟದ ಉಪಕ್ರಮವಾಗಿದೆ. ನೋಡಿ, ಇದು ಭಾರೀ ಕೈಗಾರಿಕೆಗಳಿಂದ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಗುರಿಯಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದು. ಅದರ ಮೇಲೆ ಲೀಡ್ ಐ ಟಿ ವರ್ಕ್ ಮಾಡುತ್ತೆ. ಅಂದರೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಜಾರಿಗೆ ತರುವ ಭಾರೀ ಕೈಗಾರಿಕೆಗಳಲ್ಲಿ ಜಾರಿಗೆ ತರುವ ಉದ್ದೇಶದಿಂದಾಗಿ ಇದನ್ನು ಹಾಕಿಕೊಂಡಿದೆ. ಇದು 2050ರ ವೇಳೆಗೆ ಇದನ್ನು ಗಮನಿಸಬೇಕು. ಮುಖ್ಯವಾಗಿ ಇದನ್ನು ಕೋಪ್ 28ನಲ್ಲಿ ಅಂದರೆ ಕೋಪ್ 28ರಲ್ಲಿ ಪ್ರಾರಂಭಿಸಲಾದ ಲೀಡ್ ಐ ಟಿ 2.0 ಅಂತರ್ಗತ ಪರಿವರ್ತನೆ, ಕಡಿಮೆ ಇಂಗಾಲದ ತಂತ್ರಜ್ಞಾನ ವರ್ಗಾವಣೆ ಮತ್ತು ಉದಯೋನ್ಮುಖ ಆರ್ಥಿಕತೆಗಳಿಗೆ ಆರ್ಥಿಕ ಬೆಂಬಲದ ಮೇಲೆ ಕೇಂದ್ರೀಕರಿಸುತ್ತದೆ. ಇದರ ಕಾರ್ಯದರ್ಶಿಯನ್ನು ಸ್ಟಾಕ್ಹೋಮ್ ಪರಿಸರ ಸಂಸ್ಥೆ ಆಯೋಜಿಸಿದ್ದು 18 ಸದಸ್ಯ ರಾಷ್ಟ್ರಗಳು ಮತ್ತು 27 ಕಂಪನಿಗಳನ್ನು ಹೊಂದಿದೆ. ಓಕೆ, ಇಷ್ಟು ಮಾಹಿತಿ ಲೀಡ್ ಐ ಟಿಗೆ ಸಂಬಂಧಪಟ್ಟಿದ್ದು. ಸೊ ಇದೀಗ ಲೀಡ್ ಐ ಟಿ 2.0 ಇದು 2024ರಿಂದ 2026ರವರೆಗೆ ಪ್ರಾರಂಭಗೊಂಡಿದೆ. 6ನೇ ಕ್ವೆಶ್ಚನ್ ಗಮನಿಸಿ. ಕೇರಳದಲ್ಲಿ ಆಪರೇಷನ್ ರಕ್ಷಿತ ಎಂಬುದು ಕೆಳಗಿನ ಯಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ವಿಶೇಷ ಅಭಿಯಾನವಾಗಿದೆ? ನೋಡಿ, ಕೇರಳದಲ್ಲಿ ಇತ್ತೀಚೆಗೆ ಆಪರೇಷನ್ ರಕ್ಷಿತವನ್ನು ಕೈಗೊಳ್ಳಲಾಗಿದೆ. ಯಾರಿಗಾಗಿ ಆಪರೇಷನ್ ರಕ್ಷಿತವನ್ನು ಕೈಗೊಳ್ಳಲಾಗಿದೆ ಅಂದರೆ ವುಮ್ಯಾನ್ ಅಂದರೆ ಮಹಿಳೆಯರ ರಕ್ಷಣೆಗಾಗಿ ಈ ಪ್ರಮುಖ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಹಾಗಾದರೆ ರೈಲ್ವೆಯಲ್ಲಿ ಆಪರೇಷನ್ ರಕ್ಷಿತ ಮದ್ಯಪಾನಿ ಪ್ರಯಾಣಿಕರ ತಪಾಸಣೆ ಆರಂಭವಾಗ್ತಾ ಇದೆ. ಹಾಗಾದರೆ ಏನಿದು ಆಪರೇಷನ್ ರಕ್ಷಿತ? ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ರೈಲುಗಳಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರಿ ರೈಲ್ವೆ ಪೊಲೀಸರು ಮತ್ತು ರೈಲ್ವೆ ರಕ್ಷಣಾ ಪಡೆ ಅಂದರೆ RPF ಜಂಟಿಯಾಗಿ ಪ್ರಾರಂಭಿಸಿದಂತಹ ವಿಶೇಷ ಅಭಿಯಾನವಾದ ಆಪರೇಷನ್ ರಕ್ಷಿತಕ್ಕೆ ಕೇರಳದಾದ್ಯಂತ ಪ್ರಯಾಣಿಕರಿಂದ ಉತ್ತೇಜನ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸರ್ಕಾರದ ರೈಲ್ವೆ ಪೊಲೀಸರು ಅಂದರೆ GRP ಗುರುವಾರದಿಂದ ಆಪರೇಷನ್ ರಕ್ಷಿತ ಹೆಸರಿನಲ್ಲಿ ರೈಲು ನಿಲ್ದಾಣಗಳಲ್ಲಿ ಮತ್ತು ರೈಲುಗಳಲ್ಲಿ ಪ್ರಯಾಣಿಕರ ಮದ್ಯಪಾನ ತಪಾಸಣೆ ಆರಂಭಿಸಿದ್ದಾರೆ. ಇತ್ತೀಚೆಗೆ ಒಬ್ಬ ಕುಡುಕ ವ್ಯಕ್ತಿ ಮಹಿಳೆಯನ್ನು ರೈಲಿನಿಂದ ಹೊರಗೆ ತಳ್ಳಿದಂತಹ ಘಟನೆಯ ಹಿನ್ನೆಲೆಯಲ್ಲಿ ಆಪರೇಷನ್ ರಕ್ಷಿತ ಮುಖ್ಯವಾಗಿ ಕೇರಳದಲ್ಲಿ ಲಾಂಚ್ ಆಗಿದೆ. ಇದು ಕೂಡ ನೆನಪಿರಬೇಕು. ನೆಕ್ಸ್ಟು 7ನೇ ಕ್ವೆಶ್ಚನ್ ಗಮನಿಸಿ. ನೋಡಿ, ಚಾಣಕ್ಯ ರಕ್ಷಣಾ ಸಂವಾದ 2025 ಗಮನಿಸಬಹುದು. ಚಾಣಕ್ಯ ಡಿಫೆನ್ಸ್ ಡೈಲಾಗ್ 2025 ಕೆಳಗಿನ ಯಾವ ಆವೃತ್ತಿಯನ್ನು ಭಾರತವು ನವದೆಹಲಿಯಲ್ಲಿ ಆಯೋಜಿಸಿದೆ? ಸರಿಯಾದಂಥ ಉತ್ತರ ಥರ್ಡ್, 3ನೇ ಆವೃತ್ತಿಯ ಚಾಣಕ್ಯ ರಕ್ಷಣಾ ಸಂವಾದ ಆರಂಭಗೊಂಡಿದೆ. ನೋಡಿ, ಚಾಣಕ್ಯ ಡಿಫೆನ್ಸ್ ಡೈಲಾಗ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇವೆಲ್ಲವೂ ಕೂಡ ನೆನಪಿಡಬೇಕು ನೀವು. ಡಿಫೆನ್ಸ್ಗೆ ಇಂಡಿಯಾ ಟು ಆಸ್ಟ್ ಥರ್ಡ್ ಚಾಣಕ್ಯ ಡಿಫೆನ್ಸ್ ಡೈಲಾಗ್ 2025 ಇನ್ ಡೆಲ್ಲಿ ಫ್ರಮ್ ನವೆಂಬರ್ 27. ಸೊ ನವದೆಹಲಿಯಲ್ಲಿ ನವೆಂಬರ್ 27ರಂದು 3ನೇ ಆವೃತ್ತಿಯ ಚಾಣಕ್ಯ ಡಿಫೆನ್ಸ್ ಡೈಲಾಗ್ 2025 ನಡೀತಾ ಇದೆ. ಇದು 3ನೇ ಆವೃತ್ತಿಯೆಂಬುದನ್ನು ಗಮನಿಸಬೇಕು. ಓಕೆ, ಸೊ ಗಮನಿಸಬಹುದು. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. 3ನೇ ಆವೃತ್ತಿಯ ಚಾಣಕ್ಯ ರಕ್ಷಣಾ ಸಂವಾದವನ್ನು ಭಾರತವು ನವದೆಹಲಿಯಲ್ಲಿ ಆಯೋಜಿಸಲಿದೆ. ಈ 2 ದಿನಗಳ ಕಾರ್ಯಕ್ರಮವು ನವೆಂಬರ್ 27ರಂದು ಪ್ರಾರಂಭವಾಗಲಿದ್ದು ರಕ್ಷಣಾ ಸಚಿವಾಲಯ ಇದನ್ನು ಆಯೋಜಿಸುತ್ತದೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ರಕ್ಷಣಾ ಸುಧಾರಣೆಗಳು, ತಾಂತ್ರಿಕ ಬದಲಾವಣೆಗಳು, ನಾಗರಿಕ ಮಿಲಿಟರಿ ಸಿನರ್ಜಿ ಮತ್ತು ವಿಕಸಿತ್ ಭಾರತ್ 2047ರ ಭವಿಷ್ಯದ ಭದ್ರತಾ ಆದ್ಯತೆಗಳನ್ನು ಇಲ್ಲಿ ಚರ್ಚಿಸಲಾಗುತ್ತದೆ. ಇದನ್ನು ಭಾರತೀಯ ಸೇನೆ ಭೂ ಯುದ್ಧ ಅಧ್ಯಯನ ಕೇಂದ್ರ ಜಂಟಿಯಾಗಿ ಆಯೋಜಿಸಿದ್ದವು. ಹಾಗಾದರೆ 2025ರ ಥೀಮ್ ಏನು ಅಂತ ಕೇಳ್ತಾರೆ. ಗಮನಿಸಿ. ರಿಫಾರ್ಮ್ ಟು ಟ್ರಾನ್ಸ್ಫಾರ್ಮ್ ಸಶಕ್ತ ಸುರಕ್ಷಿತ್ और ವಿಕಸಿತ್ ಭಾರತ್ ಎಂಬುದು ಈ ವರ್ಷದ ಥೀಮ್. ಓಕೆ, ಥೀಮ್ ಗಮನಿಸಬೇಕು. ನೆಕ್ಸ್ಟ್ 8ನೇ ಕ್ವೆಶ್ಚನ್ ಗಮನಿಸಿ. 2025ನೇ ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ 2025ಕ್ಕೆ ಕೆಳಗಿನ ಯಾವ ದೇಶವನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಣೆ ಮಾಡಲಾಗಿದೆ? ನೋಡಿ, ಗೀತಾ ಮಹೋತ್ಸವ ಪ್ರತಿಯೊಂದು ರಾಜ್ಯವು ತನ್ನದೇ ಆಗಿರತಕ್ಕಂಥ ಉತ್ಸವಗಳಿರ್ತವೆ. ನೋಡಿ, ಕಡಲೆ ಪರಿಷತ್ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಇಡೀ ಭಾರತದಾದ್ಯಂತ ಫೇಮಸ್ ಆದ ಕಡಲೆ ಪರಿಷತ್ತು ಆಯೋಜನೆ ಮಾಡುತ್ತೆ. ಹೀಗೆ
ಗೀತಾ ಮಹೋತ್ಸವ ಅಂತ ಅಂದರೆ ಅದು ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ ಅಂತಂದರೆ ಹರಿಯಾಣದಲ್ಲಿ ತುಂಬಾ ಫೇಮಸ್ಸು. ಈ ವರ್ಷದ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವಕ್ಕೆ ಯಾವ ದೇಶವನ್ನು ಪಾಲುದಾರರನ್ನಾಗಿ ಮಾಡಿಕೊಂಡು ಆಯೋಜನೆ ಮಾಡ್ತಾ ಇದೆ ಅಂತ ಕೇಳ್ತಾರೆ. ಇಂಗ್ಲೆಂಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬೇಕು. ಹಿಂದೂಸ್ತಾನ್ ಟೈಮ್ಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಗೀತಾ ಮಹೋತ್ಸವ್ 2025 ವಿಲ್ ಇನ್ಸ್ಪೈರ್ ಯಂಗ್ ಜನರೇಷನ್ಸ್. ಹರಿಯಾಣ ಗವರ್ನಮೆಂಟ್ ಈ ರೀತಿ ಗವರ್ನರ್ ಈ ಮಾತನ್ನು ತಿಳಿಸಿದ್ದಾರೆ ನೋಡಿ. ಹರಿಯಾಣದ ಪ್ರಸ್ತುತ ಗವರ್ನರ್ ಆಗಿರತಕ್ಕಂಥ ಅಸೀಮ್ ಕುಮಾರ್ ಘೋಷ್ ಅವರು ಕುರುಕ್ಷೇತ್ರದಲ್ಲಿ, ಹರಿಯಾಣದಲ್ಲಿ ಕಂಡುಬರತಕ್ಕಂಥ ಕುರುಕ್ಷೇತ್ರದಲ್ಲಿ ಸಾರಸ್ ಮತ್ತು ಶಿಲ್ಪ ಮೇಳವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು 21 ದಿನಗಳ 10ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವದ ಆರಂಭವನ್ನು ಸೂಚನೆ ಮಾಡುತ್ತದೆ. 2025ರ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವಕ್ಕೆ ಇಂಗ್ಲೆಂಡನ್ನು ಪಾಲುದಾರ ರಾಷ್ಟ್ರವೆಂದು ಘೋಷಣೆ ಮಾಡಲಾಗಿದೆ. ಮಧ್ಯಪ್ರದೇಶವು 2025ರ ರಾಜ್ಯಗಳ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವದ ಪಾಲುದಾರ ರಾಜ್ಯ ನೋಡಿ. ಪಾಲುದಾರ ರಾಷ್ಟ್ರ ಅಥವಾ ದೇಶ ಅಂದರೆ ಇಂಗ್ಲೆಂಡು, ಪಾಲುದಾರ ರಾಜ್ಯ ಅಂತ ಬಂದರೆ ಅದು ಮಧ್ಯಪ್ರದೇಶ. ಸೊ ಹರಿಯಾಣ ಈ ಮಹೋತ್ಸವವನ್ನು ಪ್ರತಿ ವರ್ಷ ಆಯೋಜನೆ ಮಾಡುತ್ತದೆ, ಇದು ನೆನಪಿಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೀತಾ ಮಹೋತ್ಸವ ಆಯೋಜನೆ ಮಾಡುವುದು ಹರಿಯಾಣ. ಈ ವರ್ಷದ ಯಾವ ರಾಷ್ಟ್ರ ಪಾಲುದಾರ ಅಂತ ಕೇಳಿದರೆ, ರಾಷ್ಟ್ರ ಅಂತ ಬಂದರೆ ಇಂಗ್ಲೆಂಡು, ಯಾವ ರಾಜ್ಯ ಪಾಲುದಾರ ಅಂತ ಬಂದರೆ ಮಧ್ಯಪ್ರದೇಶ. ನೆನಪಿರಲಿ, ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ 2025 ನವೆಂಬರ್ 15ರಿಂದ ಡಿಸೆಂಬರ್ 5ರವರೆಗೆ ನಡೆಯಲಿದೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಇಂಪಾರ್ಟೆಂಟ್ ಫೆಸ್ಟಿವಲ್ ಲಿಸ್ಟನ್ನು ಗಮನಿಸಬಹುದು. ಗಮನಿಸಿ, ರೌಲೆನ್ ಫೆಸ್ಟಿವಲ್ ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ನಡೀತು, ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಚಾವಂಗ್ಕುಟ್ ಫೆಸ್ಟಿವಲ್ ಮಣಿಪುರದ. ಇನ್ನು ಉದ್ಭವ್ ಉತ್ಸವ ನಡೀತು ಗ್ವಾಲಿಯರ್ನಲ್ಲಿ. ಓಕೆ, ಇದನ್ನು ಕೂಡ ತಿಳಿಸಿದ್ದೇನೆ. ಇನ್ನು ನಿಂಗೋಲಿ ಚಕೂಬಾ ಅಂತ ಕರೀತಾರೆ ಮಣಿಪುರ. ಅಸ್ಸಾಂನಲ್ಲಿ ಇತ್ತೀಚೆಗೆ ಅಂಬುಬಾಜಿ, ಬೋಗಾಳಿ ಬಿಹು, ಕಟಿ ಬಿಹು ಫೆಸ್ಟಿವಲನ್ನು ಆಚರಣೆ ಮಾಡಲಾಯಿತು. ಛತ್ ಪೂಜೆ ಬಿಹಾರದಲ್ಲಿ ನಡೆಸಲಾಯಿತು, ತುಂಬಾ ಫೇಮಸ್ ಇದು ಛತ್ ಪೂಜೆ. ಇವೆಲ್ಲವೂ ಈ ವರ್ಷ ಆಲ್ರೆಡಿ ನಡೆದಿರ್ತಕ್ಕಂಥ ಪ್ರಮುಖ ಫೆಸ್ಟಿವಲ್ಗಳು. ಅಂದರೆ ನಿಮ್ಮ ಮುಂದೆ ಈ ಹಿಂದೆ ನಾನು ಹೇಳಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳಿವು. ಸೊ ಓಣಂ ನಡೀತು ಕೇರಳದಲ್ಲಿ. ಓಕೆ, ತಿರುವನಂತಪುರ. ಅದ್ರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಗಣೇಶ ಉತ್ಸವ ನಡೀತು, ಗುಡಿ ಪಡವ ಕೂಡ ಮುಕ್ತಾಯಗೊಳ್ತು. ತಮಿಳುನಾಡು ನೋಡಿ, ಪೊಂಗಲ್ ಆಚರಣೆ ಮಾಡಿದರು. ಆದಿ ತಿರುವತ್ತರಾಯಿ ಫೆಸ್ಟಿವಲ್ ಕೂಡ ಆರಂಭಗೊಂಡು ಮುಕ್ತಾಯಗೊಳ್ತು. ಇನ್ನು ತೆಲಂಗಾಣ ಅಂತ ಬಂದರೆ ಬೋನಾಲು ಆಗಿರ್ಬೋದು, ಬತುಕಮ್ಮ ಇವೆರಡೂ ಕೂಡ ಅತ್ಯಂತ ಪ್ರಮುಖವಾಗಿ ಆಚರಣೆ ಮಾಡ್ತಕ್ಕಂಥ ಋತುವಿನ ಹಬ್ಬವಾಗಿದೆ, ಇದು ಕೂಡ ಮುಕ್ತಾಯಗೊಳ್ತು. ಇನ್ನು ತ್ರಿಪುರ ಅಂತ ಬಂದರೆ ಕರ್ಚಿ ಪೂಜಾ ನೋಡಿ, ಕರ್ಚಿ ಪೂಜಾ ತ್ರಿಪುರದಲ್ಲಿ ಮುಕ್ತಾಯಗೊಳ್ತು. ಓಕೆ, ಸೊ ಇಷ್ಟು ಇವತ್ತಿನ ಪ್ರಮುಖ ಪ್ರಶ್ನೆಗಳು. ಸೊ ಇವತ್ತಿನ ಕ್ವಶನ್ ಆಫ್ ದ ಡೇ ನಿಮಗಾಗಿ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ. ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಯಾವ ರಾಜ್ಯಗಳ ರಾಜ್ಯ ಪಕ್ಷಿ ತಿಳಿಸಿ. ಎರಡನೇದಾಗಿ ಗಮನಿಸಿ, ಚಂದೇರಿ ಸೀರೆ, ಕಡಕ್ನಾಥ್ ಕೋಳಿ, ಚಿನೋರ್ ಅಕ್ಕಿ GI ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥ ಉತ್ಪನ್ನಗಳು ಯಾವ ರಾಜ್ಯಕ್ಕೆ ಸೇರ್ಪಡೆಗೊಂಡಿವೆ. ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.